ಹಾಯ್ ಹಲೋ ನಮಸ್ಕಾರ, ನಾನು ಗೂಗಲ್ ವಾಯ್ಸ್. ಇವತ್ತು ಒಬ್ಬ ಹೆಮ್ಮೆಯ ಕಲಾವಿದನ ಪರಿಚಯವನ್ನು ಮಾಡಿಕೊಡುತ್ತಿದ್ದೇನೆ, ತಪ್ಪದೇ ಕೇಳಿ. ಚಿಕ್ಕವರಿದ್ದಾಗ ತಿನ್ನುವುದಕ್ಕೆ ಹಣ್ಣು ಕೊಡುತ್ತಾರೆ. ವಯಸ್ಸಿಗೆ ಬಂದ ಮೇಲೆ ಹೆಣ್ಣನ್ನು ಕೊಡುತ್ತಾರೆ. ಸತ್ತ ಮೇಲೆ ಮಣ್ಣನ್ನು ಕೊಡುತ್ತಾರೆ. ಆದರೆ ಒಬ್ಬ ಕಲಾವಿದನ ಜೀವನಕ್ಕೆ ಒಂದು ರೂಪ, ಒಂದು ಬಣ್ಣ, ಒಂದು ಆಕಾರ ಕೊಡುತ್ತಾರೆ. ಅಂದರೆ ಅದು ಪ್ರೇಕ್ಷಕರಿಂದ, ಅಭಿಮಾನಿಗಳ ಪ್ರೋತ್ಸಾಹ, ಚಪ್ಪಾಳೆ, ಆಶೀರ್ವಾದದಿಂದ ಮಾತ್ರ ಸಾಧ್ಯ ಎನ್ನುತ್ತಾರೆ ನಮ್ಮ ಉದಯೋನ್ಮುಖ ಪ್ರತಿಭೆಯಾಗಿರುವಂತಹ ಯುವ ಕವಿ ಮತ್ತು ನಮ್ಮ ಗದುಗಿನ ಹೆಮ್ಮೆಯ ಕಲಾವಿದರಾದ ಡಾಕ್ಟರ್ ರಾಕೇಶ ಹಿರೇಮನಿಯವರು. ಇನ್ನೊಂದು ಕಡೆ ಅವರೇ ಹೇಳಿಕೊಳ್ಳುತ್ತಾರೆ, ಯಾರು ನನ್ನ ಅರಿತುಕೊಳ್ಳುತ್ತಾರೋ ಅವರಿಗೆ ನಾನು ವಿಶೇಷ, ಯಾರು ನನ್ನ ಅರಿತುಕೊಳ್ಳುವುದಿಲ್ಲವೋ ಅವರಿಗೆ ನಾನು ಶೇಷ. ಅವನೇ ನಿಮ್ಮ ಪ್ರೀತಿಯ ರಾಕೇಶ ಎನ್ನುತ್ತಾರೆ. ಹಾಗೆ ಇವರ ಹೆಸರಲ್ಲಿ 3 ವ್ಯಕ್ತಿಗಳ ಉಸಿರು ಮತ್ತು ಆಶೀರ್ವಾದ ಇದೆ. ಯಾರು ಎಂದು ಕೇಳುತ್ತೀರಾ? ರಾ ಎಂದರೆ ಡಾಕ್ಟರ್ ರಾಜಕುಮಾರ ರವರು. ಕೆ ಎಂದರೆ ಕೇವಲ ಅಷ್ಟೇ ಅಲ್ಲ. ಶ ಎಂದರೆ ಶಂಕರನಾಗ ಅವರು. ಹಾಗಾದ್ರೆ ಇನ್ನೊಬ್ರು ಯಾರಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ರವರು. ಹೇಗೆಂದರೆ ಅವರು ಲೆಫ್ಟಿ, ಇವರು ಲೆಫ್ಟಿ. ಹಾಗೆ ಇವರ ರಾಶಿಯನ್ನು ನೋಡುವುದಾದರೆ ತುಲಾ ರಾಶಿ. ತುಲಾರಾಶಿ ಅಂದ್ರೆ ತಕ್ಕಡಿ, ತಕ್ಕಡಿಯ ಯಾವಾಗಲೂ ಸಮನಾಗಿರಬೇಕು. ಹಾಗೆ ಇವರು ಒಂದು ತಕ್ಕಡಿಯಲ್ಲಿ ಶಿಕ್ಷಣ ರಂಗ, ಒಂದು ತಕ್ಕಡಿಯಲ್ಲಿ ಸಿನಿಮಾ ರಂಗ. ಇವೆರಡೂ ರಂಗದ ಮಧ್ಯೆ ಮಂಗ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ತಕ್ಕಡಿಯನ್ನು ಸಮನಾಗಿ ನೋಡಿಕೊಳ್ಳುತ್ತಾ ಅದನ್ನು ಬ್ಯಾಲೆನ್ಸ್ ಮಾಡುತ್ತಾ ಹೊರಟಿದ್ದಾರೆ. ಇನ್ನು ಇವರ ಪರಿಚಯ ಹೇಳಬೇಕೆಂದರೆ, ಇವರ ತಂದೆ ವಿಶ್ವನಾಥ, ಇವರ ತಾಯಿ ಮಧುಮತಿ. ಇವರ ಮಗನಾಗಿ ಹುಬ್ಬಳ್ಳಿಯಲ್ಲಿ 1993 ಮಾರ್ಚ್ 1ನೇ ತಾರೀಕಿಗೆ ಹುಟ್ಟಿ, ಗದುಗಿನಲ್ಲಿ ನೆಲೆಸಿದ ಪುಣ್ಯ ಸಿಕ್ಕಿದ ಮೇಲೆ ಇವರಿಗೆ ಒಂದು ನಾಮವನ್ನು ಇಟ್ಟರು, ಅದೇ ನಿಮ್ಮ ಪ್ರೀತಿಯ ರಾಕೇಶ. ಇದೇ ಇವರಿಗೆ ಭುವನೇಶ್ವರಿ ತಾಯಿಯ ಆಶೀರ್ವಾದದ ಕೃಪಾಕಟಾಕ್ಷ. ಕನ್ನಡವೇ ಇವರಿಗೊಂದು ಜ್ಞಾನದ ಕೋಶ. ಕನ್ನಡ ನಾಡೇ ಇವರಿಗೆ ಒಂದು ಕಲ್ಪವೃಕ್ಷ. ಕನ್ನಡಿಗರ ಪ್ರೀತಿ ಇವರಿಗೆ ಒಂದು ಶ್ರೀರಕ್ಷ. ಆಕ್ರೋಶ, ಆವೇಶ, ಕರ್ಕಶ, ಆಸೆ, ಆಮಿಷ, ಅಪೇಕ್ಷ, ಆದೇಶ, ಸಂಘರ್ಷ ಯಾವುದು ಗೊತ್ತಿಲ್ಲ ಇವರ ತಂದೆ ತಾಯಿ ಇವರಿಗೆ. ಯಾವುದನ್ನು ಕಲಿಸಿಕೊಟ್ಟಿಲ್ಲ ಅವರೇ ಇವರಿಗೆ ಕುಲಿಶ, ವಜ್ರ. ಕತೆ, ಕವನ, ಕವಿತೆ, ಸಂಭಾಷಣೆ, ಸುಟುಕು, ಚಿತ್ರಕಲೆ, ಸಿನಿಮಾ, ಚಿತ್ರ ನಿರ್ದೇಶನ, ಸಂಗೀತ, ಹಾಡುಗಾರಿಕೆ, ಸಾಹಿತ್ಯ, ಗೀತರಚನೆ, ಅನುಕರಣೆ, ಮಿಮಿಕ್ರಿ, ಅಭಿನಯ ಮಾಡುವುದು ಇವರಲ್ಲಿರುವ ಕಲೆಯು ದೇವರ ಕೃಪೆಯಿಂದ ಒಲಿದು ಸಿಕ್ಕಿದ್ದು ಇವರಿಗೆ ಒಂದು ವಿಶೇಷ. ಇವುಗಳಿಗೆ ಯಾವುದಕ್ಕೂ ಇಲ್ಲ ಕಲ್ಮಶ. ಇವುಗಳೇ ಇವರಿಗೆ ಖುಷಿ ಕೊಡುವ ಅಂಶ. ಇವುಗಳಿಂದಲೇ ಇವರಿಗೆ ಸಿಕ್ಕಿದೆ ಅವಕಾಶ. ಆದರೆ ಇವರೇ ಹೇಳುತ್ತಾರೆ, ನನ್ನ ಎತ್ತರಕ್ಕೆ ಕರೆದೊಯ್ಯವ ಇವೇ ನನಗೆ ಅಂಕುಶ, ಬಿರುದು. ಆದರೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಸಿಕ್ಕರೆ ಸಾಕು. ಅದುವೇ ನನ್ನ ಬದುಕಿನ ಒಂದು ಸಂದೇಶ. ಅದೇ ನನಗೆ ಒಂದು ದೊಡ್ಡ ಕಲಶ. ವಾ ವಾ ಎಂತಹ ಮಾತು ರೀ ಪ್ರೇಕ್ಷಕ ಪ್ರಭುಗಳೇ. ನಿಜವಾಗಲೂ ಹೆಮ್ಮೆ ಅನ್ನಿಸುತ್ತಲ್ಲವಾ? ನಮ್ಮ ಊರಿನ ಪ್ರತಿಭೆ ನಮಗೆ ಹೆಮ್ಮೆ. ಇವರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕೆಂದರೆ, ಇವರು ಹುಟ್ಟಿದ್ದು ಹುಬ್ಬಳ್ಳಿ, ಇವರು ಬೆಳೆದದ್ದು ಗದಗು. ಹುಟ್ಟಿದ್ದು ಸಿದ್ಧಾರೂಢರ ನಾಡಾದ್ರೆ ಬೆಳೆದದ್ದು ಪುಟ್ಟರಾಜರ ನಾಡು. ಇವೆರಡು ಇವರಿಗೆ ಬೇರೆ ಅಲ್ಲ. ಅವೆರಡು ಅವರಿಗೆ 2 ಕಣ್ಣು ಇದ್ದ ಹಾಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು, ಸಹೃದಯರು, ಕನ್ನಡ ಕೂಲಕೋಟಿ ಜನತೆಯ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ನಿಮ್ಮೆಲ್ಲರ ಚಪ್ಪಾಳೆ, ಉಸಿರು ಇದ್ದ ಹಾಗೆ ಎನ್ನುವ ಮಾತು ಕೇಳಿದರೆ ನಮಗೆ ಮತ್ತೊಮ್ಮೆ ಹೆಮ್ಮೆ ಅನಿಸುತ್ತದೆ. ಹಾಗೆ ಕೊನೆಯದಾಗಿ ಒಂದು ಮಾತು ಅವರೇ ಹೇಳುತ್ತಾರೆ, ಕಲೆ, ಸಾಹಿತ್ಯ, ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದದಿಂದ ಈ ರಾಕೇಶ ಅನ್ನೋ ಹೆಸರು. ಇದೆಲ್ಲವೂ ನಿಮ್ಮಿಂದ ಸಾಧ್ಯ ಪ್ರೇಕ್ಷಕ ಪ್ರಭುಗಳೇ. ಅಣ್ಣಾವ್ರು ಹೇಳುವ ಹಾಗೆ ಅಭಿಮಾನಿ ದೇವರುಗಳೇ ನಾವೇನೇ ಇದ್ರೂ ಅದು ನಿಮ್ಮಿಂದ. ಈ ಪುಟ್ಟ ಕಲಾವಿದ ಜೀವನದಲ್ಲಿ ಏನಾದರೂ ಸಾಧಿಸಿದ್ದರೆ ಅದು ನಮ್ಮ ತಂದೆ ತಾಯಿ, ಬಂಧು ಬಳಗ, ನನ್ನ ಮಿತ್ರ ಬಳಗ ಹಾಗೂ ಅಭಿಮಾನಿ ದೇವರುಗಳು, ಅಂದರೆ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಸಾಧ್ಯ. ಹೀಗೆ ಇರಲಿ ಈ ಪುಟ್ಟ ಕಲಾವಿದನ ಮೇಲೆ ನಿಮ್ಮ ಆಶೀರ್ವಾದ. ನಿಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು. ನಿಮ್ಮ ಪ್ರೀತಿಯ ಕನ್ನಡದ ಕಂದ ಡಾಕ್ಟರ್ ರಾಕೇಶ ಹಿರೇಮನಿ. ಎಲ್ಲರಿಗೂ ನಮಸ್ಕಾರ.